ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ವೆಜಿಟೇಬಲ್ ಸಾಂಬಾರು, ಸೌತ್ ಇಂಡಿಯನ್ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನು ಒಂದು 3/4 ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಹೆಸರುಬೇಳೆ, 3/4 ಗ್ಲಾಸ್ ತೊಗರಿಬೇಳೆಯಲ್ಲೇ ನಾನು 2 ಸ್ಪೂನ್ ಹೆಸರುಬೇಳೆ ಹಾಕಿ ಇದು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಹೆಸರುಬೇಳೆನೂ ಇದೆ ಇದರೊಳಗೆ. 2 ಸ್ಪೂನ್ ಹೆಸರುಬೇಳೆ, ಒಂದು 3/4 ಭಾಗ ತೊಗರಿಬೇಳೆ ಎರಡೂ ತೊಗೊಂಡಿದ್ದೀನಿ. ಇದು ನೀಟಾಗಿ 2 ಸಲ ವಾಶ್ ಮಾಡ್ಕೊಂಬಿಡೋಣ. ನೋಡಿ, 3/4 ಗ್ಲಾಸ್ ತೊಗರಿಬೇಳೆ ಅಲ್ಲಿ ನಾನು 2 ಸ್ಪೂನ್ ಹೆಸರುಬೇಳೆನೂ ಹಾಕಿದ್ದೀನಿ. ನಾನು ತುಂಬ ಬೇಳೆ ತೊಗೊತಿಲ್ಲ, ಯಾಕಂದರೆ ತರಕಾರಿ ಸಾಂಬಾರಲ್ವಾ, ತುಂಬ ಬೇಳೆ ತೊಗೊಂಡ್ಬಿಟ್ರೆ ತುಂಬ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ ಅಂತ. ಇದು ನಾನು 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ಕೊಂಡು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ 3ರಿಂದ 4 ವಿಸಿಲ್ ಮಾಡೋಣ. ತುಂಬ ನೀರು ಹಾಕೋಕ್ಕೆ ಹೋಗಬೇಡಿ, ಸುಮ್ಮನೆ ಬೇಳೆ ಬೆನಿಬೇಕಲ್ವ, ಅಷ್ಟು ನೀರು ಹಾಕಬೇಕು. 3ರಿಂದ 4 ವಿಸಲಿ ಕುಕ್ಕರ್ ಮುಚ್ಚಿ ನಾವು ಇದನ್ನು ಸೀಟಿ ಉಜ್ಕೊಳ್ಳೋಣ. ಆದಷ್ಟು ಸ್ವಲ್ಪ ತೊಗರಿಬೇಳೆನ ನೆನೆಸಿಡಿ, ಒಂದು 20 ನಿಮಿಷದ ಕಾಲ. ಅವಾಗ ತುಂಬ ಸಾಫ್ಟಾಗಿ ಆಗುತ್ತೆ ತೊಗರಿಬೇಳೆ ಬೆನ್ಸಿದ ಮೇಲೆ. ನೋಡಿ, ತರಕಾರಿ ಸಾಂಬಾರಿಗೆ ನಾನು ಬೇಳೆನ, ತೊಗರಿಬೇಳೆ ಮತ್ತು ಒಂದು 2 ಸ್ಪೂನ್ ಹೆಸರುಬೇಳೆ ಹಾಕಿ ಬೆಳ್ಳುಳ್ಳಿ ಅರಿಶಿಣ ಪುಡಿ ಹಾಕಿ ಕುಕ್ಕರಲ್ಲಿ 4 ವಿಸಿಲ್ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೆ ತರಕಾರಿ ಸಾಂಬಾರಿಗೆ ಏನು ಬೇಕಂದರೆ, ಇದಕ್ಕೆ ನಾನು ಚಿಕ್ಕದಾದ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕರಿಬೇವು, ಒಂದು 4ರಿಂದ 5 ಬೀನ್ಸು, ಒಂದು ಚಿಕ್ಕ ಕ್ಯಾರೆಟು, ನಾನು ಇಲ್ಲಿ ತೊಂಡೆಕಾಯಿ ಇದೆ, ತೊಂಡೆಕಾಯಿನ ಹಾಕ್ತಾಯಿದ್ದೀನಿ, ಚಿಕ್ಕದೊಂದು ತೊಂಡೆಕಾಯಿ, ಒಂದು 6 ನುಗ್ಗೆಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಂದು ಟೊಮೊಟೊ ಮತ್ತು ಒಂದು ಬದನೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನೀರಲ್ಲಿ, ಕಪ್ಪಾಗಬಾರ್ದು ಅಂತ. ಈಗ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ಬಾಂಡೆ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಬಿಸಿ ಆದಮೇಲೆ ಸ್ವಲ್ಪ 1ರಿಂದ 1.5 ಸ್ಪೂನ್ ಎಣ್ಣೆ ಹಾಕಿ, ತುಂಬ ಎಣ್ಣೆ ಏನು ಬೇಕಾಗಲ್ಲ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಹಿಂಗೆ ಹಾಕ್ತೀನಿ ಇದಕ್ಕೆ. ನೀವು ಬೇಕಾದರೆ ಹಾಕೋರಿ, ಬೇಡ ಅಂತೇಳಿ ಸ್ಕಿಪ್ ಮಾಡ್ಕೋಬೋದು, ಒಬ್ಬರು ಹಿಂಗೆ ತಿನ್ನಲ್ಲ ಅಂದರೆ. ಸ್ವಲ್ಪ ಸಾಸಿವೆ ಜೀರಿಗೆ ಆದಮೇಲೆ ನಾವು ತರಕಾರಿ ಹಾಕ್ಕೊತ ಹೋಗೋಣ. ನೋಡಿ, ಸಾಸಿವೆ ಆಗಿದೆ. ಈಗ ಆದ್ಮೇಲೆ ಇದು ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು, ಒಂದು ಚಿಕ್ಕದಾಗಿ ಎತ್ಕೊಂಡಿರೋ ಈರುಳ್ಳಿ. ಆದಷ್ಟು ತರಕಾರಿ ಸಾಂಬಾರಿಗೆ ಬೇಳೆ ಕಡಿಮೆನೇ ಹಾಕಿ, ಯಾಕಂದರೆ ತುಂಬ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು. ಒಂದು ಸ್ವಲ್ಪ ಈರುಳ್ಳಿ, ಒಂದು 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಖಾರ ಚೆನ್ನಾಗಿ ಬರಲಿ ಅಂತ ಹಾಕ್ತಾಯಿದ್ದೀನಿ. ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು. ಈಗ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆನಿಬೇಕು. ನೋಡಿ, ಒಂದು 2 ನಿಮಿಷದ ಕಾಲ ನಾನು ಈರುಳ್ಳಿ ಬೆಂಚ್ಕೊತಾ ಇದ್ದೀನಿ. ತುಂಬ ಏನು ಹಾಕ್ಬೇಕಂತಲ್ಲ, ಒಂದು ಸ್ವಲ್ಪ ಅದು ಹಸಿ ವಾಸನೆ ಹೋಗ್ಬೇಕಂತ ಸ್ವಲ್ಪ ಈರುಳ್ಳಿ ಇದು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ, ಟೊಮೊಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಮೆತ್ತಗಾಗಬೇಕು, ಆಮೇಲೆ ಬೇರೆ ತರಕಾರಿ ಹಾಕೋಣ. ನೀವು ವೆಜಿಟೇಬಲ್ ತರಕಾರಿ ಸಾಂಬಾರಿಗೆ ಬದನೆಕಾಯಿ ಮಾತ್ರ ಹಾಕೋದು ಮರಿಬೇಡಿ, ಅದೊಂಥರ ಟೇಸ್ಟೇ ಬೇರೆ ಕೊಡುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಬಳಸ್ತಾಯಿದ್ದೀನಿ, ಅದಷ್ಟು ಕಲ್ಲುಪ್ಪು ಬಳಸಿ ಭಾಳ ರುಚಿ ಆಗುತ್ತೆ. ಇದಕ್ಕೆ ಕಲ್ಲುಪ್ಪು ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಬೇಡನಾದ್ರು ಸ್ಕಿಪ್ ಮಾಡ್ಕೋಬೋದು ನೀವು. ಬೆಲ್ಲ ಹಾಕಿ ಒಂದು ಸ್ವಲ್ಪ ಟೊಮೊಟೊ ಬೆನೆಯೋ ತನಕ ಒಂದು 2 ನಿಮಿಷದ ಕಾಲ ಮುಚ್ಚಿ ಚೆನ್ನಾಗಿ ಬೆಂದ್ಸ್ಕೊಂಬಿಡೋಣ. ನಾನು ಒಂದು 2 ನಿಮಿಷದ ಕಾಲ ಟೊಮೊಟೊ ಚೆನ್ನಾಗಿ ಬೆಂದ್ಸ್ಕೊಂಡಿದ್ದೀನಿ. ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀನಿ ಇದಕ್ಕೆ. ಈಗ ಇದಕ್ಕೆ ನಾನು ಎಲ್ಲ ತರಕಾರಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಬದನೆಕಾಯಿ ಚಿಕ್ಕದಾಗಿರೋ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ನುಗ್ಗೆಕಾಯಿ, ಒಂದು ಸ್ವಲ್ಪ ಒಂದು 5ರಿಂದ 6 ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ತೊಂಡೆಕಾಯಿ ಇದೆ ಅಂತ ತೊಂಡೆಕಾಯಿನ ಹಾಕ್ತೀನಿ. ಹಾಕಿ ಚೆನ್ನಾಗಿ ತರಕಾರಿ ನೀವು ಏನಾದ್ರು ಹಾಕ್ಕೋಬೋದು. ತೊಂಡೆಕಾಯಿ ಹಾಕಿದ್ದೀನಿ ಮತ್ತು ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಈಗ ಕುಕ್ಕರಲ್ಲಿ ಇಲ್ಲಿ ತರಕಾರಿ ಬೆಂಚ್ಕೊಳ್ಳೋಕೆ ಹೋಗಬೇಡಿ, ತುಂಬ ಸಾಫ್ಟ್ ಆಗಿಬಿಡುತ್ತೆ ಮತ್ತು ಬಾಯಲ್ಲಿ ಸಿಗಲ್ಲ, ಅಷ್ಟು ರುಚಿ ಅನಿಸಲ್ಲ. ಅದಕ್ಕೆ ಆದಷ್ಟು ಹೊರಗೆ ಇದನ್ನು ಬೆಂಚ್ಕೊರಿ. ನೋಡಿ, ನಾನು ಎಲ್ಲ ತರಕಾರಿಗಳು ಹಾಕಿದ್ದೀನಿ. ಹಾಕಿದ ಮೇಲೆ ಇದಕ್ಕೆ ನಾನು ಹುಣಸೆಹಣ್ಣು ನೆನೆ ಹಾಕಿದ್ದು ಅದು ರಸ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 10 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳೋಣ. ತರಕಾರಿ ಎಲ್ಲ ಬೆನಿಬೇಕಲ್ಲ, ಮತ್ತು ತರಕಾರಿ ಮುಳುಗೋಷ್ಟು ನೀರು ಹಾಕಿ ಇದು ಚೆನ್ನಾಗಿ ಒಂದು 10 ನಿಮಿಷದ ಕಾಲ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ತೀನಿ. ಈಗ ಈ ಮದುವೆ ಮನೆಯಲ್ಲಿ ಎಲ್ಲರೂ ಹೋದಾಗ ಈ ಸಾಂಬಾರು ಮಾಡಿರ್ತಾರೆ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಹಾಗೇ ಇರುತ್ತೆ ಇದು. ನೋಡಿ, ನಾನು ಎಲ್ಲ ಹಾಕಿದ್ದೀನಿ. ಈಗ ಒಂದು 10 ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊತೀನಿ. ನೋಡಿ, ನಾನು ಬೇಳೆ ಏನು ಹಾಕಿದ್ಮೇಲೆ ಕುಕ್ಕರಲ್ಲಿ 4 ಸೀಟಿ ಮಾಡ್ಕೊಂಡಿದ್ದೀನಿ. ಈಗ ತಣ್ಣಗಾಗಿದೆ, ಓಪನ್ ಮಾಡ್ತೀನಿ. ಈಗ ಆದಷ್ಟು ಬೇಳೆ ನೆನೆಸಿ ನೀವು ಸೀಟಿ ಮಾಡಿಸ್ರಿ, ಅವಾಗ ತುಂಬಾ ಮೆತ್ತಗೆ ಬರುತ್ತೆ. ನೋಡಿ, ನಾನು ನೀರು ಕಡಿಮೆ ಹಾಕಿದ್ದೀನಿ, ಯಾಕಂದರೆ ತುಂಬ ನೀರಿರಾದರೆ ಬೇಳೆ ಚೆನ್ನಾಗಿ ಬೆನೆಯಲ್ಲ ಅಂತ. ನೋಡಿ, ಈಗ 4 ಸೀಟಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಡೋಣ ಇದನ್ನು.
ನೋಡಿ ತರಕಾರಿ ಎಲ್ಲ ಕುದೀತಿರುವಾಗೆ ನಾನು ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ಪುಡಿ ನಮ್ಮ ಮನೇಲಿ ಮಾಡಿರೋದು, ಖಾರ ಇಲ್ಲ ಅದಕ್ಕೆ ನಾನು ಖಾರ ಪುಡಿನೂ ಹಾಕ್ತೀನಿ. ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕಿ ಇದಕ್ಕೆ ನಾನು ಒಂದು ಸ್ಪೂನ್ ಖಾರ ಪುಡಿನೂ ಹಾಕ್ತಾಯಿದ್ದೀನಿ. ನಿಮ್ಮದು ಸಾಂಬಾರು ಪುಡಿ ಖಾರ ಇದ್ದರೆ ಖಾರ ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ನಾನು ಒಂದು ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಖಾರ ಇಲ್ಲ ಅಂಥೇಳಿ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷಕ್ಕೆ ಚೆನ್ನಾಗಿ ಕುದ್ಮೇಲೆ ತರಕಾರಿ ಎಲ್ಲ ಬೆಂದ ಮೇಲೆ ಬೇಳೆ ಹಾಕೋಣ ಇದಕ್ಕೆ. ನೋಡಿ ನಾನು ಈಗ ಸಾಂಬಾರು ಪುಡಿ ಸ್ವಲ್ಪ ಖಾರ ಪುಡಿ ಹಾಕಿ ಚೆನ್ನಾಗಿ ಕುತ್ಕೊಂಡಿದ್ದೀನಿ. ತರಕಾರಿ ಚೆನ್ನಾಗಿ ಬೆಂದಿದ್ದಾವೆ. ಈಗ ಬೆಂದಿದ ಮೇಲೆ ಇದಕ್ಕೆ ನಾನು ಬೇಳೆ ಹಾಕ್ತಾಯಿದ್ದೀನಿ. ಆ ಬೇಳೆಯನ್ನು ಕುಕ್ಕಲ್ಲಿ ಸಪ್ರೇಟಾಗಿ ಕುಚ್ಕೊಂಡಿದ್ವಲ್ಲ, ಒಂದು 2 ಸ್ಪೂನ್ ಹೆಸರು ಬೇಳೆ, ಒಂದು ಸ್ವಲ್ಪ ತೊಗರಿಬೇಳೆ ಎಲ್ಲ ಹಾಕಿ ಇದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಬಿಡೋಣ. ಸ್ವಲ್ಪ ತೊಗರಿಬೇಳೆ ಹಾಕಿದ ಮೇಲೆ ಒಂದು 2 ನಿಮಿಷದ ಕಾಲ ಸ್ವಲ್ಪ ಕುದಿಲಿ. ಅದು ಬೇಳೆ ಜೊತೆಗೆಲ್ಲ ಮಸಾಲೆ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈ ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಕುದಿಸೋಣ ಇದನ್ನು. ಈ ರೀತಿ ಒಮ್ಮೆ ತರಕಾರಿ ಸಾಂಬಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಮದುವೆ ಮನೆಯಾಗ ಹೋದಾಗ ಎಲ್ಲಾದರೂ ಫಂಕ್ಷನಲ್ಲಿ ಹೋದಾಗ ತಿಂದಿರ್ತೀರ ಯೂಶ್ವಲಿ ಇದನ್ನು. ನೋಡಿ ನಾನು ಬೇಳೆ ಹಾಕಿದ್ದೀನಿ. ತುಂಬ ಬೇಳೆ ನಾನು ಕುಕ್ಕರಲ್ಲಿ ಬೆಂದಿಸ್ಕೊಂಡಿದ್ದಕ್ಕೆ ಸಾಂಬಾರು ತಿಳು ಬಂದಿದೆ. ಇಲ್ಲಿ ತುಂಬ ಗಟ್ಟಿ ಆಗಿಬಿಡುತ್ತೆ. ಈಗ ಚೆನ್ನಾಗಿ ಇದನ್ನು ಒಂದು 2 ನಿಮಿಷದ ಕಾಲ ಕುದಿಸ್ಕೊಳ್ಳೋಣ. ನೋಡಿ ಈಗ ತರಕಾರಿ ಸಾಂಬಾರು ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ ಕರೆಕ್ಟ್ ಹದ ಬಂದಿದೆ. ತುಂಬ ತೆಳುವಲ್ಲ, ತುಂಬ ಇದಲ್ಲ, ಮೀಡಿಯಮ್ ಆಗಿದೆ. ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ನೋಡಿ ತರಕಾರಿ ಸಾಂಬಾರು ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಈ ರೀತಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ಇದು ಸೌತ್ ಇಂಡಿಯನ್ ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಸಾಂಬಾರು ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.